ವೀಕ್ಷಕರೇ ನಮಸ್ಕಾರ. ಹಾತ್ ಜೋಡಿ, ಈ ಹಾತ್ ಜೋಡಿ ವಸ್ತು ನಿಮ್ಮ ಬಳಿ ಇದ್ರೆ ಸಾಕು ವೀಕ್ಷಕರೇ, ಹಣ ನೀವು ಇದ್ದಲ್ಲೇ ಹುಡ್ಕಾಡ್ಕೊಂಡು ಬರುತ್ತೆ ವೀಕ್ಷಕರೇ. ನೀವೆಲ್ಲೇ ಇದ್ರೂ ಸಹ ಹಣ ನಿಮ್ಮಡೆಗೆ ಬರ್ತಾ ಇರುತ್ತೆ, ಆಕರ್ಷಣೆ ಆಗುತ್ತೆ, ಜನ ಆಕರ್ಷಣೆ ಆಗುತ್ತೆ. ದಾರಿಯಲ್ಲಿ ಹೋಗುವಂತ ವ್ಯಕ್ತಿಯನ್ನು ಸಹ ನಿಮ್ಮಳೆಗೆ ತಿರ್ಸ್ಕೋಬಹುದು ವೀಕ್ಷಕರೇ ಈ ಒಂದು ವಸ್ತುವಿನಿಂದ. ಅದಷ್ಟೇ ಅಲ್ಲ, ಹಣದ ಆಕರ್ಷಣೆ, ಹಣದ ಕೊರತೆ ಯಾರಿಗೆಲ್ಲ ಇರುತ್ತೋ ಅವರು ಈ ಒಂದು ವಸ್ತುವನ್ನ ನಿಮ್ಮ ಬಳಿ ಇಟ್ಕೊಂತ ಬಂದ್ರೆ ಸಾಕು ವೀಕ್ಷಕರೇ. ಅಥವಾ ನೀವು ಹಣವನ್ನ ಸಂಗ್ರಹಿಸಿಡುವಂತ ಗಲ್ಲಿ ಆಗಿರ್ಬೋದು, ಟ್ರೆಜರಿ ಆಗಿರ್ಬೋದು, ಅಥವಾ ಲಾಕರ್ಗಳಾಗಿರ್ಬೋದು, ಇನ್ನೂ ಹಲವಾರು ವಸ್ತುಗಳಾಗಿರ್ಬೋದು, ಅಂತ ಜಾಗದಲ್ಲಿ ಹಣವನ್ನ ಇಡ್ತಾ ಇದ್ರೆ ಈ ವಸ್ತು ಆ ಜಾಗದಲ್ಲಿ ಇದ್ರೆ ಸಾಕು ವೀಕ್ಷಕರೇ, ಎಲ್ಲಿದ್ದರೂ ಸಹ ಹಣ ಆಕರ್ಷಣೆ ಆಗುತ್ತೆ ವೀಕ್ಷಕರೇ. ಸಾಕ್ಷಾತ್ ಧನಲಕ್ಷ್ಮಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ವೀಕ್ಷಕರೇ. ಅಷ್ಟೊಂದು ಪವರ್ಫುಲ್ ಆಗಿರುವಂತ ಈ ಒಂದು ಯಂತ್ರದ ಆಮೇಲೆ ಈ ಒಂದು ತಂತ್ರ ಎರಡನ್ನೂ ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ ವೀಕ್ಷಕರೇ. ಯಾರೆಲ್ಲ ಮಾಹಿತಿ ಇಷ್ಟ ಆಗುತ್ತೋ ಅವರು ಅದನ್ನು ಉಪಯೋಗ ಪಡಿಕೊಳ್ಳಿ, ದುರುಪಯೋಗ ಮಾಡಕ್ ಹೋಗಬೇಡಿ. ಯಾಕಂದ್ರೆ ಹಣದ ವಿಚಾರದಲ್ಲಿ ತುಂಬಾ ಜನ ಕಿರಿಕಿರಿಗೆ ಒಳಗಾಗಿದ್ದೀರಿ. ಎಷ್ಟೋ ಜನದಿಂದ ಎಲ್ಲೆಲ್ಲೋ ತಿರ್ಗಾಡಿರ್ತೀರ, ಹಣ ಹುಡ್ತಾ ಇರಲ್ಲ, ವ್ಯಾಪಾರ ಕ್ಷೇತ್ರದಲ್ಲಿ ವ್ಯಾಪಾರ ಆಗ್ತಾ ಇರಲ್ಲ, ಅಥವಾ ಕೊಟ್ಟಿರುವಂತ ಹಣ ಮರಳಿ ಬರ್ತಾ ಇರಲ್ಲ. ಏನೇನೋ 108 ಸಮಸ್ಯೆಗಳು ಇರ್ತಾವೆ ವೀಕ್ಷಕರೇ. ಇವತ್ತಿನ ಈ ಒಂದು ಸಂಚಿಕೆ ಇದೆಲ್ಲದಕ್ಕೂ ಪರಿಹಾರವನ್ನ ಕೊಡುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಅದಷ್ಟೇ ಅಲ್ಲ, ಹಣದ ಆಕರ್ಷಣೆ ಇದೊಂದೇ ಇರುವುದಿಲ್ಲ, ಜನ ಆಕರ್ಷಣೆ ಆಗಿರ್ಬೋದು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆಗಿರ್ಬೋದು, ಆಸ್ತಿ ವಿಚಾರಗಳಾಗಿರ್ಬೋದು ವೀಕ್ಷಕರೇ. ಇನ್ನೂ ಹಲವಾರು ರೀತಿಯಾದ ತಂತ್ರಗಳು, ಆಮೇಲೆ ಹಲವಾರು ರೀತಿಯಾದ ಉಪಯೋಗಗಳು ಈ ಒಂದು ವಸ್ತುವಿನಿಂದ ಆಗ್ತದೆ ವೀಕ್ಷಕರೇ. ಈ ಹಾತ್ ಜೋಡಿಯ ಜೊತೆಗೆ ಇನ್ನೂ 9 ವಸ್ತುಗಳನ್ನ ನೀವು ಕೂಡಿಸಿಡಬೇಕು ವೀಕ್ಷಕರೇ. ನೆನಪಿರಲಿ, 9 ವಸ್ತುಗಳೆಂದರೆ 9 ಎಡುಮುರಿಯನ್ನ ಇಡಬೇಕು ವೀಕ್ಷಕರೇ ಇದರ ಜೊತೆಗೆ. ಆಮೇಲೆ 9 ಬಲಮುರಿಯನ್ನ ಇಡಬೇಕು. ಇದಾದ ನಂತರ 9 ಕೆಂಪು ಗುಲಗಂಜಿಯನ್ನ ಹಾಕಬೇಕು ವೀಕ್ಷಕರೇ. ಆಮೇಲೆ ಹಳದಿ ಗುಲಗಂಜಿ 9, ಆಮೇಲೆ ಕಪ್ಪು ಗುಲಗಂಜಿ ಅವು ಕೂಡ 9 ಆಗಿರ್ಬೇಕು ವೀಕ್ಷಕರೇ. ಇದಷ್ಟೇ ಅಲ್ಲ, ಹಸಿರು ಬಣ್ಣದ ಗುಲಗಂಜಿ ಕೂಡ 9 ಆಗಿರಬೇಕು. ಒಟ್ಟು 5 ತರಹದ ಗುಲಗಂಜಿಗಳನ್ನ 9 ನೀವು ಸೇರಿಸಿ ಈ ಒಂದು ವಸ್ತುವಿನಲ್ಲಿ ಇಡಬೇಕು. ನಿಮ್ಮ ಮುಷ್ಟಿಯಲ್ಲಿ ಬರುವಷ್ಟು ಅಕ್ಕಿ, ನಿಮ್ಮ ಮುಷ್ಟಿಯಲ್ಲಿ ಒಂದು ಮುಷ್ಟಿ ಆಗುವಷ್ಟು ಅಕ್ಕಿಯನ್ನ ಆ ಒಂದು ವಸ್ತುವಿನ ಜೊತೆಗೆ ಇಡಬೇಕು ವೀಕ್ಷಕರೇ. ಹಾತ್ ಜೋಡಿಯನ್ನ ಕುಂಕುಮ ಅರಿಶಿಣದಿಂದ ಪೂಜೆಯನ್ನ ಮಾಡಿ, ಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪುಷ್ಪಗಳಿಂದ ಪೂಜೆಯನ್ನ ಮಾಡಿ, ಆ ಹಾತ್ ಜೋಡಿಯನ್ನು ಸಹ ಇದರ ಮಧ್ಯದಲ್ಲಿ ಇಟ್ಟು, ಇನ್ನೂ ಕೆಲವೊಂದು ವನಸ್ಪತಿಗಳು ಬರ್ತಾವೆ ವೀಕ್ಷಕರೇ. ಆ ವನಸ್ಪತಿಗಳನ್ನ ಆ ಒಂದು ವಸ್ತುವಿನಲ್ಲಿ ಕೂಡಿಸಿ ಒಂದು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಬೇಕು ವೀಕ್ಷಕರೇ. ಕಟ್ಟಿದಾದ ಮೇಲೆ ಒಂದು ಕಟ್ಟಿಗೆ ಡಬ್ಬಿ ಏನಿರ್ತೋ ಅಂತ ಡಬ್ಬಿಯಲ್ಲಿ ಅಷ್ಟೂ ವಸ್ತುಗಳನ್ನ ಹಾಕಿ ಮುಚ್ಚಿಟ್ಟು ಪ್ರತಿದಿನಾನು ಇದಕ್ಕೆ ಪೂಜೆಯನ್ನ ಸಲ್ಲಿಸ್ತಾ ಬರ್ಬೇಕು ವೀಕ್ಷಕರೇ. 11 ದಿನ ಆದ ನಂತರ ನೀವು ಹಣವನ್ನ ಸಂಗ್ರಹಿಸಿಡುವಂತ ಜಾಗದಲ್ಲಿ ಇಡುತ್ತಾ ಬನ್ನಿ ವೀಕ್ಷಕರೇ. ನೋಡಿ, ಮುಂದಿನ 11 ದಿನದಲ್ಲಿ ಹಣ ಯಾವ ತರ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ವೀಕ್ಷಕರೇ. ಹಣದ ಆಕರ್ಷಣೆ ಯಾರಂದ್ರ ಅವ್ರಿಗೆ ಆಗೋದಿಲ್ಲ, ಆದರೆ ಈ ವಸ್ತು ನಿಮ್ಮ ಬಳಿ ಇದ್ರೆ ಸಾಕು ವೀಕ್ಷಕರೇ, ಹಣ ನೀವಿದ್ದಲ್ಲೇ ಹುಡ್ಕಾಡ್ಕೊಂಡು ಬರುತ್ತೆ ವೀಕ್ಷಕರೇ. ವ್ಯಾಪಾರ ಆಗ್ತಿರಲ್ಲ, ಸ್ಥಗಿತಾಗಿ ನಿಂತ್ಕೊಂಡಿರುತ್ತೆ, ಅಂತ ಜಾಗದಲ್ಲೂ ಸಹ ವ್ಯಾಪಾರ ಆಗ್ತಾ ಇರುತ್ತೆ ವೀಕ್ಷಕರೇ. ಈ ವಸ್ತು ಇದ್ರೆ ಸಾಕು, ಜನ ಆಕರ್ಷಣೆನೂ ಬರುತ್ತೆ, ಆಮೇಲೆ ಧನ ಆಕರ್ಷಣೆನೂ ಬರುತ್ತೆ. ಯಾರೆಲ್ಲ ಇದರ ಪ್ರಯೋಜನವನ್ನು ಪಡ್ಕೊಳ್ತಿರೋ ಅವ್ರು ನಮಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೂ ಸಹ ನಾವು ನಿಮ್ಗೆ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಧನ್ಯವಾದಗಳು.